ನಿಮ್ಮ ಹೆಸರು? ಸಿದ್ದು ಕೋಟಂಬಳ್ಳಿ ಅಂತ ಹೇಳಿ. ಎಲ್ಲಿ ಅವರು? ಇಲ್ಲೇ ಕೋಟಂಬಳ್ಳಿ ಅವರೇ ಟೌನ್. ಓಕೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಕನ್ನಡ ಬಿಗ್ ಬಾಸ್ ನೋಡ್ತೀವಿ. ಅದರಲ್ಲಿ ಯಥೇಚ್ಛವಾಗಿ ಗಿಲ್ಲಿನ ಇಷ್ಟ ಪಡ್ತಾ ಇದ್ದೇವೆ. ಆ ವ್ಯಕ್ತಿ ಬಡವ್ರ ಮನೆ ಮಗ, ಹಾಗೆ ರೈತರ ಮಗ, ನಮ್ಮ ಬಡತನದ ಯುವ ಪ್ರತಿಮೆ. ಹಾಗಾಗಿ ಎಲ್ಲಾ ರಾಜ್ಯದ ಜನತೆ ಆ ವ್ಯಕ್ತಿನ ಇಷ್ಟಪಟ್ಟು ವೋಟ್ ಮಾಡಿದ್ದಾರೆ. ಆ ವ್ಯಕ್ತಿ ಗೆಲುವಿಗೆ ಎಲ್ಲರೂ ಕಾಯ್ತಾ ಇದ್ದೇವೆ ಅಷ್ಟೇ. ಕಾಯ್ತಾ ಇದ್ದೀರಾ? ಯಾಕೆ ಗಿಲ್ಲಿನ ಗೆಲ್ಬೇಕಂತೀರಾ? ಗಿಲ್ಲಿ ಯಾಕೆ ಗೆಲ್ಬೇಕಂದ್ರೆ ನೀವೇ ನೋಡ್ತಾ ಇದ್ದೀರಾ. ಯಾಕಂದ್ರೆ ಒಳ್ಳೆ ನಟ, ಹಾಗೆ ಒಳ್ಳೆ ಕಾಮಿಡಿಗಳ ಮುಖಾಂತರ ಇಡೀ ರಾಜ್ಯದ ಜನತೆ ಮನಸ್ಸನ್ನೆಲ್ಲ ಗೆದ್ದಿದ್ದಾನೆ ಆ ವ್ಯಕ್ತಿ. ಆದ್ರಿಂದ ಆ ವ್ಯಕ್ತಿ ಗೆದ್ರೆ ಒಳ್ಳೇದಲ್ವಾ? ಓಕೆ. ಅಂದ್ರೆ ಇಷ್ಟು ವರ್ಷದ ಇತಿಹಾಸದಲ್ಲಿ ಅಂದ್ರೆ ಬಿಗ್ ಬಾಸ್ ನಡೆದ್ರೆ 1 ಇಂದ 11 ವರ್ಗೂ ಯಾವುದೇ ಒಬ್ಬ ಸ್ಪರ್ಧಿಗೂ ಬೈಕ್ ರ್ಯಾಲಿ ಅನ್ನೋದು ಮಾಡಿಲ್ಲ. ಹೌದು. ಅಂದ್ರೆ ಈ ತರ ಕ್ರೇಜ್ ಇರ್ಲಿಲ್ಲ. ಆದ್ರೆ ಗಿಲ್ಲಿಗೆ ಏನಕ್ಕೆ ಈ ತರ ಕ್ರೇಜ್ ಇಟ್ಕೊಂಡು ಈ ತರ ರ್ಯಾಲಿ ಎಲ್ಲ ಮಾಡ್ತಿದಾರೆ ಅಂತ ಅನ್ಸುತ್ತೆ? ಕ್ರೇಜ್ ಅಂದ್ರೆ ಒಳ್ಳೆ ಆಟಗಾರ, ಆತ ಎಲ್ಲರಿಗೂ ಇಷ್ಟ ಆಗಿದ್ದಾನೆ. ಆದ್ರಿಂದ ಅವನ ಅಭಿಮಾನಿಗಳಾಗಿ ಎಲ್ಲರೂ ಆ ಹುಡುಗನಿಗೋಸ್ಕರ ಚೆನ್ನಾಗಿ ಒಂದು ಬೈಕ್ ರ್ಯಾಲಿಗಳನ್ನ ಮಾಡ್ತಾರೆ. ಆದ್ರಿಂದ ಯಥೇಚ್ಛವಾಗಿ ಇವತ್ತು ನಮ್ಮ ಗಡಿಭಾಗ ಇಲ್ಲಿ ಚಾಮರಾಜನಗರ ಜಿಲ್ಲೆ ಅಂದ್ರೆ ಒಂದು ಇತಿಹಾಸ ಹೊಂದಿರುವ ಪವಿತ್ರ ಸ್ಥಳ. ಮಲೆಮಹದೇಶ್ವರ ಸ್ವಾಮಿ, ಮಂಡ್ಯ ಸ್ವಾಮಿ, ಸಿದ್ದಪ್ಪಾಜಿ, ಬೆಡಗರಂಗ ಸ್ವಾಮಿ ಅಂತ ನಾಡು ಹೊಂದಿರೋ ಜಿಲ್ಲೆ ಇದು. ಈ ನಾಡಿನಿಂದ ಅವರು ಆ ವ್ಯಕ್ತಿಗೆ ಹಾರೈಸರೆ ಆ ವ್ಯಕ್ತಿ ಗೆಲ್ತಾನೆ ಅಂತ ಹೇಳಕ್ ಇಷ್ಟ ಪಡ್ತಾ ಇದ್ದೇನೆ. ಗೆದ್ದ ಮೇಲೆ ಏನಾದ್ರು ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀರಾ? ಗೆದ್ದ ಮೇಲೆ ಈ ಚಾಮರಾಜನಗರ ಜಿಲ್ಲಾ ಭಾಗಕ್ಕೆ ಎಲ್ಲಾರು ಸೇರಿ ಆ ವ್ಯಕ್ತಿನ ಕರೆಸ್ತೀವಿ. ಇಲ್ಲಿ ಇಲ್ಲಿ ಕರೆಸಿ ಆ ವ್ಯಕ್ತಿಗೆ ಸನ್ಮಾನ ಮಾಡಿ ಕಳಿಸ್ಕೊಡ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಬಂದ್ಬಿಟ್ಟು ಮಧು ಹಳೇಪುರ. ಯಾವ ಊರವರು? ಹಳೇಪುರ ಸರ್, ಹಳೇಪುರ, ಚಾಮರಾಜನಗರ ತಾಲೂಕು, ಅರವೆ ಹೋಬಳಿ, ಹಳೇಪುರ ಗ್ರಾಮ. ಓಕೆ. ಈ ಬೈಕ್ ರ್ಯಾಲಿ ಉದ್ದೇಶ ಏನಕ್ಕೆ ಮಾಡ್ತಾ ಇರೋದು ಸರ್? ನಮ್ಮ ಈ ಬೈಕ್ ರ್ಯಾಲಿ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ ಆಗಿರ್ತಕ್ಕಂತ ಗಿಲ್ಲಿ ನಟ ಅವ್ರಿಗೋಸ್ಕರ. ಏನಪ್ಪಾ ಅಂತಂದ್ರೆ ನಮ್ಮ ಗಿಲ್ಲಿ ನಟ ಅವರು ಆಲ್ರೆಡಿ ಗೆದ್ದಾಗಿದೆ. ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಜನ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಗಡಿ ನಾಡಾಗಿರ್ತಕ್ಕಂಥ ನಮ್ಮ ಚಾಮರಾಜನಗರದಿಂದ ನಮ್ಮ ಯುವಕ ಮಿತ್ರರು, ಹಳೇಪುರ ಗ್ರಾಮದಾಗಿರ್ಬೋದು, ಕೋಟೆಮಳ್ಳಿ ಗ್ರಾಮ ಆಗಿರ್ಬೋದು, ಚಾಮರಾಜನಗರ ಟೌನ್ ನ ಹುಡುಗರಾಗಿರ್ಬೋದು, ಎಲ್ಲರೂ ಸೇರಿ ನಮ್ಮ ಚಾಮರಾಜೇಶ್ವರ ದೇವಸ್ಥಾನದಿಂದ ಹಾಲಾಭಿಷೇಕ ಮಾಡಿ, ಅವರ ಫ್ಲೆಕ್ಸ್ ಗಳಿಗೆ ಹಾಲಾಭಿಷೇಕ ಮಾಡಿ, ಇಲ್ಲಿಂದ ಚಾಮರಾಜೇಶ್ವರ ದೇವಸ್ಥಾನದಿಂದ ನಮ್ಮ ಜೈಸಸ್ ಕಾಲೇಜ್ ತನಕ ಒಂದು ಬೈಕ್ ರ್ಯಾಲಿನ ಇಟ್ಕೊಂಡಿದೀವಿ ಸರ್ ಇವತ್ತು. ಸರ್, ಯಾಕೆ ಗಿಲ್ಲಿನ ಗೆಲ್ಬೇಕು ಅಂತ ಇದ್ದೀರಾ? ಸರ್, ಬಡವರ ಮಕ್ಕಳು ಬೆಳಿಬೇಕು ಅನ್ನೋದು ಒಂದು ಉದ್ದೇಶ. ಆದ್ರೆ ಬಡವರ ಮಕ್ಕಳಿಗೆ ಅವರ ಮೈಂಡ್ಗೆ ಚೆನ್ನಾಗಿದೆ, ಟ್ಯಾಲೆಂಟ್ ಚೆನ್ನಾಗಿದೆ. ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದಕ್ಕಿಂತ ಗಿಲ್ಲಿ ನಟ ಅವರ ಟ್ಯಾಲೆಂಟ್ ಮೋರ್ ದೆನ್ ಚೆನ್ನಾಗಿದೆ. ಅದಕ್ಕೋಸ್ಕರ ನಮ್ಮ ಯುವಕ ಮಿತ್ರರಾಗಿರ್ಬೋದು, ಅಜ್ಜಿಂದ್ರಾಗಿರ್ಬೋದು, ಅಕ್ಕಿಂದ್ರಾಗಿರ್ಬೋದು, ಎಲ್ಲರೂ ಸೇರಿ ಗಿಲ್ಲಿ ನಟ ಅವರೇ ಗೆಲ್ಬೇಕು ಅಂತ ಹೇಗೆ ಕೇಳ್ತಿದೀವಿ ಅಂತಂದ್ರೆ ಅವ್ರ ಆಟ ಏನ್ ಚೆನ್ನಾಗಿ ಆಟ ಆಡ್ತಾ ಇದಾರೆ. ಯಾವುದೇ ತರ ಸ್ಪೋರ್ಟ್ ಏನೇ ಕೊಟ್ಟರು ಅವ್ರು ಚೆನ್ನಾಗಿ ಗೇಮ್ಲಿ ಆಟ ಆಡ್ತಾರೆ, ಗೆಲ್ಲೋ ತರ ಇದೆ ಅವ್ರು. ಅದಕ್ಕೋಸ್ಕರ ನಮ್ ಗಿಲ್ಲಿ ನಟ ಅವರೇ ಗೆಲ್ಬೇಕು ಅನ್ನೋದು ನಮ್ಮ ಉದ್ದೇಶ ಸರ್. ಸರ್, ಮತ್ತೆ ಈಗ ಕೊನೆ ಮೂಮೆಂಟ್ ಗಳಲ್ಲಿ ಅಂದ್ರೆ ಗಿಲ್ಲಿ ಗೆಲ್ಲಲ್ಲ, ಬೇರೆ ಯಾರು ಗೆಲ್ಬಹುದು ಅನ್ನೋ ಒಂದಷ್ಟು ರೂಮರ್ಸ್ ಹರಿದಾಡ್ತಿದೆ. ಹೌದು. ಇನ್ ಕೇಸ್ ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ನಮ್ ಕರ್ನಾಟಕ ಜನತೆ ಒಪ್ತಾರೆ ಅಂತ ಅಂತೀರಾ? ಸರ್, ನೀವ್ ಹೇಳಿದ್ದು ಪಾಯಿಂಟ್ ಸರಿ ಇದೆ. ಏನಪ್ಪಾ ಅಂತಂದ್ರೆ ಗಿಲ್ಲಿ ಗೆಲ್ಲಲ್ಲ ಅಂತ ಬಂದಾಗ ನಮ್ಮ ಕರ್ನಾಟಕದ ಸೀಸನ್ 13 ಅನ್ನೋದು ಆಗಲ್ಲ ಸರ್. ಇದೇ ಕಲರ್ಸ್ ಕನ್ನಡ ಟಿವಿ ಅವ್ರು ನಾವ್ ಏನ್ ಹೇಳ್ತೀವಿ ಅಂದ್ರೆ ಸೀಸನ್ 13 ನಡೆಯಲ್ಲ ಸರ್. 12ಕ್ಕೆ ಕ್ಲೋಸ್ ಆಗುತ್ತೆ. ಗಿಲ್ಲಿ ನಟ ಅವರು ಗೆಲ್ಲೇಬೇಕು ಅನ್ನೋದು ನಮ್ಮ ಆಶಯ. ಗೆಲ್ಲೇಬೇಕು. ದಯಮಾಡಿ ನಮ್ಮ ಸುದೀಪಣ್ಣ ಅವರು ಹೆಲ್ಪ್ ಮಾಡ್ಬೇಕು ಸರ್ ಅವ್ರಿಗೆ. ನಮ್ಮ ಕರ್ನಾಟಕ ಜನತೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಕಲರ್ಸ್ ಕನ್ನಡದವರಾಗಿರ್ಬೋದು, ನಮ್ಮ ಕಿಚ್ಚ ಸುದೀಪಣ್ಣ ಅವರಾಗಿರ್ಬೋದು, ಅವರು ಆಶೀರ್ವಾದ ಮಾಡ್ಬೇಕು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ?
ನಿಮ್ ಸಪೋರ್ಟ್ ಯಾರಿಗೆ? ನಮ್ ಸಪೋರ್ಟ್ ಗಿಲ್ಲಿಗೆ ಅಣ್ಣ. ಗಿಲ್ಲಿ ಅವ್ರಿಗೆ. ಓಕೆ, ಇವತ್ತು ಏನ್ ಕಾರ್ಯಕ್ರಮ ಇಟ್ಕೊಂಡಿದೀರಾ? ನಾವು ಇನ್ನೇನ್ ನಾಳಿದ್ದು ಫೈನಲ್ ಐತೆ. ಹಾ ಗಿಲ್ಲಿ ಗೆಲ್ತಾನೆ ಅಂತ ನಮಗೂ ಗೊತ್ತು, ಗೆಲ್ಲೇಬೇಕು. ಹಾ ಅದರಿಂದ ನಮ್ಮ ಗಡಿನಾಡು ಚಾಮರಾಜನಗರ ಜಿಲ್ಲೆ ಸುತ್ತಮುತ್ತ ಎಲ್ಲರೂ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿರೋದು. ಹಂಗಾಗಿ ನಾವು ಸ್ವಲ್ಪ ರ್ಯಾಲಿ ಮಾಡೋಣ ಅಂತ ಬಂದಿದೀವಿ ಅಣ್ಣ. ರ್ಯಾಲಿ ಗಿಲ್ಲಿಗೆ vote ಎಲ್ಲಿಂದ ಎಲ್ಲಿಗೆ ಇಟ್ಕೊಂಡಿದ್ದೀರಾ? ಚಾಮರಾಜ ದೇವಸ್ಥಾನದಿಂದ ಜೆಎಸ್ಎಸ್ ಕಾಲೇಜ್ ವರ್ಗು ರ್ಯಾಲಿ ಮಾಡ್ತೀವಿ ಅಣ್ಣ. ಸರ್, ಯಾಕೆ ಗಿಲ್ಲಿನೇ ಗೆಲ್ಬೇಕು ಅಂತೀರಾ? ನೀವೇ ನೋಡ್ಕೊಂಡ್ ಬಂದಿರಂಗೆ ಅಣ್ಣ, ಸೀಸನ್ ಸ್ಟಾರ್ಟ್ ಆದಂಗೆ ಹಿಡ್ದು ಇದುವರೆಗೂ ಗಿಲ್ಲಿ ಎಂಟರ್ಟೈನ್ ಮಾಡೋದ್ ನಿಲ್ಸೇ ಇಲ್ಲ. ಅವ್ನು ಆಚೆ ಬಂದ್ರು ನಿಲ್ಸೋದು ಇಲ್ಲ. ಆಚೆ ಹೆಂಗಿದ್ದ ಮನೆ ಒಳಗೂ ಹಂಗೆ ಇದ್ದಾನೆ. 100% ಗೆಲ್ಲೇ ಗೆಲ್ತಾನೆ. ಇನ್ ಕೇಸ್ ಗಿಲ್ಲಿ ಗೆಲ್ದೆ ಬೇರೆ ಯಾರಾದ್ರೂ ಗೆದ್ರೆ ನಮ್ ಕರ್ನಾಟಕ ಜನ ಹೋಗ್ತಾರೆ ಅಂತೀರಾ? ಕರ್ನಾಟಕ ಇವಾಗ್ಲೇ ಗೆಲ್ಲಲ್ಲ ಅಂತ ಆಚೆ ಕಡೆ ಸ್ವಲ್ಪ ಮಾತು ಬತ್ತಿದಕ್ಕೇನೆ ಬಿಗ್ ಬಾಸ್ ಗೆ ಕಲ್ಲು ಹೊಡಿತೀವಿ ಅದು ಇದು ಅಂತ ಎಲ್ಲಾ ಮಾತಾಡಿದ್ದಾರೆ. ಇನ್ನು ಗೆಲ್ಲದೆ ಹೋದ್ರೆ ಅವರು ಮುಂದೆ ಏನಾಗುತ್ತೆ ಅಂತ ಗೊತ್ತಾಯ್ತು ಅಷ್ಟೇ.